ರಸ್ತೆಯಲ್ಲಿ ಪ್ರಾಣಿ ಬಲಿ ಬಂದ್, ರೋಡ್ ನಮಾಜ್ ನಿಷೇಧ, ಉತ್ತರ ಪ್ರದೇಶ ಸರ್ಕಾರ ಖಡಕ್ ಎಚ್ಚರಿಕೆ, ಯೋಗಿ ಮಾತಿಗೆ ಮರು ಮಾತಾಡದೆ ಜೈ ಎಂದ ಮೌಲ್ವಿ. ಯೋಗಿ ಮಾಡೆಲ್ ಇದು ಯೋಗಿ ಆದಿತ್ಯನಾಥ್ ಅವರಿಗಿಂತ ಫೇಮಸ್. ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲೂ ಇದನ್ನೇ ಅನುಸರಿಸಲಾಗ್ತಾ ಇದೆ. ಈಗ ಅದೇ ಯೋಗಿ ಆದಿತ್ಯನಾಥ ಸರ್ಕಾರ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮಹತ್ವದ ನಿರ್ಧಾರ ಕೈಗೊಂಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಾಣಿ ಬಲಿ ಮತ್ತು ರಸ್ತೆ ತಡೆದು ನಮಾಜ್ ಮಾಡುವುದನ್ನು ನಿಷೇಧಿಸಿ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ. आप शिफ्ट में पड़ रही है, हम उसको रोकेंगे नहीं, लेकिन सड़क पर नहीं. सड़क चलने के लिए एक आम नागरिक के, एक बीमार व्यक्ति के लिए, एक आम नागरिक के लिए, एक कामगार के लिए, एक कर्मचारी के लिए, एक सामान्य नागरिक के लिए, एक व्यापारी के लिए हम सड़क को बाधित नहीं करने देंगे. सरकार का नियम सार्वभौम है, सबके लिए समान रूप से लागू होता है. हमने सबको कहा, हमने कभी नहीं चलने देंगे, अराजकता नहीं सड़कों पे फैलने देंगे. ಅಷ್ಟೇ ಅಲ್ಲ, ಪರಿಸ್ಥಿತಿಯ ಮೇಲೆ ನಿಗಾ ಇರಿಸಲು ಮತ್ತು ಕಾನೂನು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಜಿಲ್ಲಾಡಳಿತಗಳಿಗೆ ಸೂಚಿಸಲಾಗಿದೆ. ಒಂದು ಆಚರಣೆಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಮುಸ್ಲಿಂ ಸಮುದಾಯದವರಿಗೆ ಹೇಳಲಾಗಿದೆ. ಇಲ್ಲಿ ರೋಡ್ ನಮಾಜ್ಗೆ ಬಾರಿ ಬ್ರೇಕ್ ಬೀಳುತ್ತಿಲ್ಲ. ಪ್ರತಿ ಸಾರಿ ಯೋಗಿಯವರ ಪೊಲೀಸರು ಇದೇ ರೀತಿಯ ಕ್ರಮಗಳನ್ನು ಅನುಸರಿಸುತ್ತಾರೆ. ಎಲ್ಲರೂ ಕೂಡ ಅದನ್ನ ಪಾಲಿಸಲೇಬೇಕು. ಇದನ್ನ ಆಲ್ ಇಂಡಿಯಾ ಇಮಾಮ್ ಅಸೋಸಿಯೇಷನ್ನ ಅಧ್ಯಕ್ಷ ಮೌಲಾನಾ ಸಾಜಿದ್ ರಶೀದಿ ಕೂಡ ಒಪ್ಪಿಕೊಂಡಿದ್ದಾರೆ. ಇದೇ ಅಲ್ವಾ ಯೋಗಿ ಪವರ್. ರೋಡ್ ನಮಾಜ್ ಇಸ್ಲಾಂನ ಮೂಲಭೂತ ಸಿದ್ಧಾಂತದ ಪ್ರಕಾರ ತಪ್ಪು. ನಮಾಜನ್ನು ಅಶುದ್ಧವಾದ ಸ್ಥಳದಲ್ಲಿ ಮಾಡಲು ಸಾಧ್ಯವಿಲ್ಲ. ರಸ್ತೆಗಳು ಪವಿತ್ರವಲ್ಲ, ಅಲ್ಲಿ ಜನಸಂಚಾರವಿರುತ್ತದೆ, ಜಾನುವಾರುಗಳು ಓಡಾಡುತ್ತವೆ. ಹೀಗಿರುವಾಗ ಅಲ್ಲಿ ನಮಾಜ್ ಮಾಡಬಾರದು ಅಂತ ತಮ್ಮ ಮುಸ್ಲಿಂ ಬಾಂಧವರಿಗೆ ಕಿವಿಮಾತು ಹೇಳಿದ್ದಾರೆ. इस्लाम का जो बुनियादी सिद्धांत है, जो बेसिक उसूल है, एक तो ये है कि नमाज नापाक जगह पे नहीं पढ़ी जा सकती. सड़क जो है पाक नहीं हो सकती. कैसे पाक होगी? जब उस पे लोग मुस्तकिल चलते हैं, जानवर चलते हैं, थूकते हैं, मूतते हैं, सब कुछ होता है, तो कैसे नमाज होगी उसमें? ಪ್ರತಿ ಬಾರಿಯೂ ಇಸ್ಲಾಂ ಪಾಠ ಮಾಡುತ್ತಿದ್ದ ಈ ಮೌಲ್ವಿ ಈಗ ಯೋಗಿ ಆದಿತ್ಯನಾಥ್ ಅವರ ಆದೇಶಕ್ಕೆ ತಲೆಯಲ್ಲಾಡಿಸುತ್ತಿದ್ದಾರೆ. ಯೋಗಿ 10 ವರ್ಷದಲ್ಲಿ ಹೇಗೆ ಆಡಳಿತ ಮಾಡಿದ್ದಾರೆ ಎನ್ನುವುದನ್ನು ಇದು ತೋರಿಸುತ್ತೆ. ಇದಿಷ್ಟೇ ಅಲ್ಲ, ತಮ್ಮ ಸಮಾಜದ ಕ್ರಿಮಿನಲ್ಗಳಿಗೂ ಈ ಮೌಲ್ವಿ ಎಚ್ಚರಿಕೆ ನೀಡಿದ್ದಾರೆ. ತಪ್ಪ ಮಾಡಿದ್ರೆ ಗೊತ್ತಲ್ಲ, ಈಗೇನಿದ್ರೂ ಎನ್ಕೌಂಟರ್ ಹಂಗತೆ ಹೇಳುವ ಮೂಲಕ ಯೋಗಿ ಸರ್ಕಾರದ ಖಡಕ್ ಆಡಳಿತವನ್ನು ನೆನಪು ಮಾಡಿಕೊಟ್ಟಿದ್ದಾರೆ. तो नेता का फोन पहुंच जाता, अरे इसको छोड़ दो, ये हमारा आदमी है. अब वो बाहर निकल के एक और मर्डर करता था, एक और करता था, एक और करता था. यानी वो कातिल बन जाता था, बदमाश बन जाता था, क्योंकि पीछे उसको बैक थी. आज तो सीधा इनकाउंटर है. कौन करेगा भाई? किसको अपनी जिंदगी प्यारी नहीं है? और इससे भी बड़ी बात यह है कि घर भी टूटता है. तो अकलमंदी इसी में है कि हवा के खिलाफ मत चलो. ಇದು ಯೋಗಿ ಆದಿತ್ಯನಾಥ್ ರಾಜ್ಯದಲ್ಲಿ ಯೋಗಿ ಮಾಡೆಲ್ ಮಾಡಿರುವ ಮೋಡಿ ಈಗ ಅಲ್ಲಿ ಸರ್ಕಾರಿ ಆದೇಶದ ವಿರುದ್ಧ ಕೆಮ್ಮಂಗಿಲ್ಲ. ಇದೇ ರೀತಿಯ ಬದಲಾವಣೆ ಗಾಳಿ ಬಂಗಾಳದಲ್ಲೂ ಬೀಸಿದೆ. ಸುವೇಂದು ಅಧಿಕಾರಿ ಕೂಡ ಯೋಗಿ ಮಾಡೆಲ್ ಅನ್ನೇ ಅನುಸರಿಸುತ್ತಿದ್ದಾರೆ. ಅಲ್ಲೀಗ ಗೂಂಡಾಗಿರಿ ಬಂದಾಗಿದೆ. ಪೊಲೀಸರಿಗೆ ಸಂಪೂರ್ಣ ರಕ್ಷಣೆ ಜೊತೆಗೆ ಫುಲ್ ಫ್ರೀಡಂ ಸಿಗುತ್ತಿದೆ. ಸುವೇಂದು ಅಧಿಕಾರಿ ಮೊನ್ನೆ ಹೊಸ ಆದೇಶವನ್ನು ಜಾರಿ ಮಾಡಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ರಸ್ತೆಯ ಮೇಲೆ ನಮಾಜ್ ಮಾಡುವ ಹಾಗಿಲ್ಲ, ಕಾನೂನಿಗೆ ವಿರುದ್ಧವಾಗಿ ಆಜಾನ್ ಮೈಕ್ ಕೂಗಂಗಿಲ್ಲ ಅಂತ. ಇದರ ಪರಿಣಾಮ ಅಲ್ಲಿ ಸುವೇಂದು ಆದೇಶ ಪಾಲನೆ ಆಯಿತು ಅಂದ್ರೆ ಶುಕ್ರವಾರದ ನಮಾಜ್ ರಸ್ತೆಯ ಮೇಲೆ ನಡೆಯಲಿಲ್ಲ. ಯೋಗಿ ಮಾಡೆಲ್ನಿಂದ ಅಪರಾಧ ಮಾಡೋರ ಎದೆ ಈಗ ನಡುಗುವಂತಾಗಿದೆ. ಬಂಗಾಳ ಮುಂದಿನ ಉತ್ತರ ಪ್ರದೇಶ ಆಗಲಿದೆ ಅನ್ನೋದು ಖಾತ್ರಿಯಾಗಿದೆ.